ಧಿಕ್ಕಾರ 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 ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಅಯ್ಯಯ್ಯೋ 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 ಬೇಕೇ ಬೇಕು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ ಬಿ ಬಯೋಟೆಕ್ನಾಲಜಿ ಮತ್ತು ರೈಟೆಕ್ ಕಾಲೇಜ್ ಅವರಿಗೆ ಅಲೋ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ ಜನ ಹುಡುಗರು ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ದಯವಿಟ್ಟು ಆ ಅನ್ಯಾಯ ತಪ್ಪಿಸಲು ನಾವು ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ಗಮನ ತಗೊಂಬರ್ರಿ ಅಂತ ನಾವೆಲ್ಲರೂ ಕೇಳ್ತಾ ಇದೀವಿ ಸರ್. ದಯವಿಟ್ಟು ನಮ್ದು ಏನೇನು ಬೇಡಿಕೆಗಳು ಇದೆಯೋ ಸರ್, ಮತ್ತು ಎರಡು ಹೆಚ್ಚಿಗೆ ಬೇಡಿಕೆ ಏನಂದ್ರೆ ಸರ್, ದೇಸಿ ಪ್ರೋಗ್ರಾಮ್ ಇವು 10th ಪಾಸ್ 10th ಫೇಲ್ ಆದವರಿಗೆ ನಮ್ಮ ಕೃಷಿ ಇಲಾಖೆಯಿಂದ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಂಡು ಇದು ಫರ್ಟಿಲೈಸರ್ ಶಾಪ್ ಸತ್ಯಗೆ ಕೊಡ್ತಾರೆ ಸರ್. ಅಲ್ಲಿಂದ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ ಸರ್. ನಾವು ಇಷ್ಟೆಲ್ಲ 64 ಸಬ್ಜೆಕ್ಟ್ಸ್ ಕಲ್ಕೊಂಡು ಬಂದಿರ್ತೀವಿ ಸರ್. ಆದ್ರೂ 10th ಫೇಲ್ PUC ಫೇಲ್ ಹಂಗೋ ಪಾಸ್ ಆಗಿ ಬಂದವರಿಗೆ ನಾವು ಫರ್ಟಿಲೈಸರ್ ಶಾಪ್ ಹಾಕಿಕೊಟ್ರೆ ರೈತರಿಗೆ ಅನ್ಯಾಯ ಸರ್. ಇದ ಕಾರಣಕ್ಕಾಗಿ ಸರ್ ನಾವೆಲ್ಲರೂ ಸತತವಾಗಿ 7-8 ದಿನ ಆಯ್ತು ಸರ್ ನಮ್ಮ ಕಾಲೇಜಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಮೇನ್ ಕ್ಯಾಂಪಸ್ ಅಲ್ಲಿ 15 to 20 ಡೇಸ್ ಆಯ್ತು ಸರ್ ನಡೀತಾ ಇದೆ. ನೀವು ನಮ್ಮ ಸರ್ಕಾರಿ ಗಮನಕ್ಕೆ ತಗೊಂಡ್ಬಂದ್ರೆ ಸ್ವಲ್ಪ ಮೇಡಮ್ ಹಿಡಿ ಹುಡುಗರ